ಯುದ್ಧದ ಎಫೆಕ್ಟ್ನಿಂದ ತೈಲ ಕೊರತೆ ವದಂತಿಯ ವಿಚಾರವಾಗಿ ಈಗ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಮಾಹಿತಿ ಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ ಪೆಟ್ರೋಲ್ ಸಿಲಿಂಡರ್ ಕೊರತೆ ಇಲ್ಲ, ಗೃಹ ಬಳಕೆ ಗ್ಯಾಸ್ ಕೊರತೆ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ನೀವು ಆರಾಮಾಗಿರಬಹುದು, ಯಾವುದೇ ಕೊರತೆ ಇಲ್ಲ ಅಂತೇಳಿ ಡಿಸಿ ಹರ್ಷಲ್ ಭೋಯರ್ ಈಗ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಯುದ್ಧದ ಎಫೆಕ್ಟ್ನಿಂದ ತೈಲ ಕೊರತೆ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಮಾಹಿತಿ ಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ ಪೆಟ್ರೋಲ್ ಆಗಿರಲಿ, ಸಿಲಿಂಡರ್ ಆಗಿರಲಿ, ಡೀಸೆಲ್ ಆಗಿರಲಿ ಯಾವುದು ಕೊರತೆ ಇಲ್ಲ. ಗೃಹ ಬಳಕೆ ಗ್ಯಾಸ್ ಕೊರತೆನೂ ಇಲ್ಲ, ಇತ್ತ ಯಾವ ಕೊರತೆನೂ ಇಲ್ಲ. ಪೆಟ್ರೋಲ್ ಡೀಸೆಲ್ ಅಂತೂ ಕೊರತೆ ಇಲ್ಲವೇ ಇಲ್ಲ. ನೀವೆಲ್ಲ ಆರಾಮಾಗಿರಿ ಅಂತೇಳಿ ಡಿಸಿ ಹರ್ಷಲ್ ಭೋಯರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವದಂತಿಯನ್ನ ನಂಬಿ ಈಗ ನೀವು ಪೆಟ್ರೋಲ್ ಡೀಸೆಲ್ನ ಖರೀದಿ ಮಾಡಬೇಡಿ. ಈ ರೀತಿಯಾಗಿ ಪೆಟ್ರೋಲ್ ಬಂಕ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಆ ಗೋದಾಮುಗಳಿಗೆ ಈಗ ಡಿಸಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇದೆಲ್ಲವೂ ಸರಿ ಇದೆಯಾ ಇಲ್ವಾ ಅಂತ. ಸೊ ಯಾವುದೇ ಕೊರತೆ ಇಲ್ಲ ಅನ್ನೋದು ಈಗ ಗೊತ್ತಾಗಿದೆ. ಹಾಗಾಗಿ ಶಹಾಪುರದ ಹಲವು ಕಡೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪೆಟ್ರೋಲ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು ಎಲ್ಲದನ್ನೂ ಕೂಡ ಪರಿಶೀಲಿಸಿದ್ದಾರೆ. ಏನು ಈಗ ಪೆಟ್ರೋಲ್ ಹಾಗೂ ಸಿಲಿಂಡರ್ಗಾಗಿ ಜನರು ಮುಗಿಬೀಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು. ಹೋಗಿ ಜನರು ಯಾವುದೇ ಈ ರೀತಿಯಾದಂತಹ ವದಂತಿಗಳಿಗೆ ಕಿವಿ ಕೊಡಬಾರ್ದು. ಯಾವುದೇ ತೈಲ ಕೊರತೆ ಆಗಿಲ್ಲ ಇಲ್ಲಿ. ಇನ್ನು ತೈಲ ಕೊರತೆ ಆಗದಂತೆ ಸರಬರಾಜು ಮಾಡಲಾಗುತ್ತೆ ಅಂತ ಪೆಟ್ರೋಲ್ ಡೀಸೆಲ್ ಮನೆಯಲ್ಲಿ ಸಂಗ್ರಹಿಸಿ ಇಡಬೇಡಿ ಈ ರೀತಿಯಾಗಿ ಅಂತ ಹೇಳಿದ್ದಾರೆ. ಎಲ್ಲ ಯಾದಗಿರಿ ಸಮಸ್ತ ಜಿಲ್ಲೆ ಜನರಿಗೆ ನಮ್ಮ ಮನವಿ ಅಂದರೆ, ಈಗ ನಮ್ಮ ಕಡೆ ಗ್ಯಾಸ್ ಸಿಲಿಂಡರ್ ಸಂಬಂಧಪಟ್ಟಂಗೆ ಮತ್ತು ಪೆಟ್ರೋಲಿಯಂ ಪದಾರ್ಥ ಅಂದರೆ ಡೀಸೆಲ್ ಮತ್ತು ಪೆಟ್ರೋಲ್ ಇದರ ಸಂಬಂಧಪಟ್ಟಂಗೆ ಸಾಕಷ್ಟು ವದಂತಿಗಳು, ಆಮೇಲೆ ಸ್ವಲ್ಪ ಪ್ಯಾನಿಕ್ ಉದ್ಭವ ಆಗೋದು ಪರಿಸ್ಥಿತಿ, ಜನ ಲೈನ್ ಎಲ್ಲ ಮಾಡಿ ಅಲ್ಲಿ ಕ್ಯೂ ಅಲ್ಲಿ ನಿಂತಿರೋದು ಎಲ್ಲ ಪರಿಸ್ಥಿತಿ ಎಲ್ಲ ಕಡೆ ಕಂಡು ಬರ್ತಾ ಇದೆ. ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಕಡೆ ಈಗ LPG ಸಿಲಿಂಡರ್ ಗೃಹ ಬಳಕೆ ಉಪಯೋಗ ಆಗಿ ಇರೋದು ಮತ್ತು ಪೆಟ್ರೋಲಿಯಂ ಪದಾರ್ಥಗಳು ಅಂದರೆ ಡೀಸೆಲ್ ಮತ್ತು ಪೆಟ್ರೋಲ್ ಇದಕ್ಕೆ ಯಾವುದೂ ಕೊರತೆಗಳು ಇಲ್ಲ ನಮ್ಮ ಕಡೆ. ಮತ್ತು ನಾವು ಎಲ್ಲ ಅವ್ರದ್ದು ಸ್ಟಾಕ್ ಯಾರ್ಡಲ್ಲಿ ಕೂಡ ಆಲ್ರೆಡಿ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಅಲ್ಲಿ ಕೂಡ ಎಲ್ಲ ಸಪ್ಲೈಸು ನಮ್ಮ ಕಡೆ ಸರಿಯಾಗಿ ಬರೋದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಸೊ ಯಾವುದೇ ಕಾರಣಕ್ಕೆ ಇದರಲ್ಲಿ ಪ್ಯಾನಿಕ್ ಆಗೋದು, ಏನಾದರೂ ಯಾವುದಾದ್ರೂ ವಂತಿಕೆಗಳಿಗೆ ಅಥವಾ ಯಾವುದಾದ್ರೂ ರೂಮರ್ಗಳಿಗೆ ನಾವೆಲ್ಲ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸನಗೌಡ ಪಾಟೀಲ್ ಸಂಪರ್ಕಕ್ಕೆ. ಬಸನಗೌಡ್ರೆ, ಈಗ ಈ ಕೊರತೆ ಏನಿದೆ ಅನ್ನೋ ವದಂತಿಗಳು ಹರಿದಾಡ್ತಾ ಇದೆ. ಸಿಲಿಂಡರ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜನರಿಗೆ. ಆದ್ರೆ ಅಲ್ಲಿನ ಜನರ ಪರಿಸ್ಥಿತಿ ಇವಾಗ ಹೇಗಿದೆ ಅಂತ. ಏನು ಯಾದಗಿರಿ ಜಿಲ್ಲೆಯಾದಂತ ಪೆಟ್ರೋಲ್ ಮತ್ತು ಸಿಲಿಂಡರ್ ಕೊರತೆ ವದಂತಿ ಕೂಡ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯಲ್ ಕೂಡ ಪೆಟ್ರೋಲ್ ಬಂಕ್ಗಳಿಗೆ ಮತ್ತು ಸಿಲಿಂಡರ್ ಗೋದಾಮ್ಗಳಿಗೆ ಭೇಟಿ ನೀಡಿದ್ದಾರೆ. ಅಂದ್ರೆ ಯಾದಗಿರಿ ಜಿಲ್ಲೆಯ ಶಹಾಪುರ ಹಲವು ಪೆಟ್ರೋಲ್ ಬಂಕ್ಗಳು ಮತ್ತು ಹಾಗೂ ಸಿಲಿಂಡರ್ ಗ್ಯಾಸ್ ಗೋದಾಮ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಯಾದಗಿರಿ ಜಿಲ್ಲೆಯ ಪೆಟ್ರೋಲ್ ಮತ್ತು ಸಿಲಿಂಡರ್ ಯಾವುದೇ ಕೊರತೆ ಇಲ್ಲ. ಜನರು ಮುಗಿಬೀಳೋ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯಲ್ ಕೂಡ ಮಾಹಿತಿ ನೀಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯ ಯಾವುದೇ ಸಿಲಿಂಡರ್ ಮತ್ತು ಪೆಟ್ರೋಲ್ ಕೊರತೆ ಇಲ್ಲ ಅಂತ ಮಾಹಿತಿ ನೀಡ್ತಾ ಇದ್ದಾರೆ. ಹಾಗಾದ್ರೂ ಕೂಡ ಜನರು ಯಾವುದೇ ವದಂತಿಗೆ ಕಿವಿ ಕೊಡಬಾರದು. ಸಿಲಿಂಡರ್ ಮತ್ತು ಪೆಟ್ರೋಲ್ ಡೀಸೆಲ್ ಕೊರತೆ ಸರಬರಾಜು ಮಾಡಲಾಗುತ್ತೆ. ಯಾರು ಕೂಡ ನೀವು ಮುಗಿಬಿದ್ದು ಮತ್ತು ಖಾಲಿ ಬಟ್ಲಿ ಹಿಡಿದುಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಸಿಲಿಂಡರ್ ಮತ್ತು ಮನೆಗೆ ಪೂರೈಕೆ ಮಾಡಲು ಕೂಡ ಸೂಚನೆ ನೀಡಿದ್ದಾರೆ. ಹಾಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಜನರಿಗೆ ತಟ್ಟುವಂತೆ, ಈಗಾಗಲೇ ಅವರ ಮನೆ ಬಾಗಿಲಿಗೆ ಹೋಗುವಂತೆ ಸೂಕ್ಷ್ಮವಾಗಿ ಸಿಲಿಂಡರ್ ಕೂಡ ಮನೆಗೆ ತೆರಳುತ್ತೆ ಅಂತ ಸೂಚನೆ ನೀಡ್ತಾ ಇದ್ದಾರೆ. ಹೆಚ್ಚು ಪೆಟ್ರೋಲ್ ಮತ್ತು ಡೀಸೆಲ್ ಮನೆಗಳಲ್ಲಿ ಇಟ್ಟುಕೊಂಡು ಸಂಗ್ರಹಣ ಮಾಡಬೇಡಿ ಎಂದು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರು ಬ್ಲಾಕ್ ಮಾರ್ಕೆಟ್ ನಲ್ಲಿ ಪೆಟ್ರೋಲ್ ಮಾರದಂತೆ ಖಡಕ್ ಸೂಚನೆ ಕೂಡ ನೀಡ್ತಾ ಇದ್ದಾರೆ. ಜನರಿಗೆ ಯಾವುದೇ ಪ್ಯಾನಿಕ್ ಆಗಬಾರದು. ಡಿಸಿಎಲ್ ಹರ್ಷಲ್ ಭೋಯರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಕಡೆ ಡಿಸಿ ಅವರು ಹೀಗೆ ಹೇಳ್ತಾ ಇದ್ದಾರೆ, ಒಂದು ಕಡೆ ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದಾರೆ. ಪೆಟ್ರೋಲ್ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಇದೆ ನೀಡ್ತೇವೆ ಅಂತ. ಇನ್ನೊಂದು ಕಡೆ ಪೆಟ್ರೋಲ್ ಬಂಕ್ಗಳಿಲ್ಲ, ಅಂದ್ರೆ ತಾಲೂಕು ಕೇಂದ್ರಗಳಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಪೆಟ್ರೋಲ್ ಅಂತೇಳಿ, ನೋ ಸ್ಟಾಕ್ ಅಂತೇಳಿ ಬೋರ್ಡ್ ಹಾಕ್ತಾರೆ. ಹಾಗಾಗಿ ಜನರು ಎಲ್ಲೋ ಒಂದು ಕಡೆ ಗೊಂದಲದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಇಂಚಾರ ಹಾಗಿದ್ರೆ ಬಸನಗೌಡ್ರೆ, ಈಗ ಬೇರೆ ಕಡೆ ಇವಾಗ ಹೇಳಿದ್ರಿ ಪೆಟ್ರೋಲ್ ಬಂಕ್ಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಮುಖ್ಯವಾಗಿ ನೋ ಪೆಟ್ರೋಲ್ ಅಂತ ಹಾಕ್ತಾರೆ ಅಂತ. ಸೊ ಈಗ ಇವ್ರು ಅಲ್ಲಿಗೆಲ್ಲ ಭೇಟಿ ಕೊಟ್ಟಿಲ್ವಾ ಅಂತ, ಬರೀ
ಈ ಕಡೆ ಸಿಟಿ ರೌಂಡ್ ಕಡೆ ಮಾತ್ರ ಕೊಟ್ಬಿಟ್ಟು ತಾಲೂಕು ಕಡೆ ಹೋಗೇ ಇಲ್ವಾ ಚೆಕ್ ಮಾಡಕ್ಕೆ ಅಂತ? ಇಂಚರ ಜಿಲ್ಲಾಧಿಕಾರಿಗಳಿಗೆ ಯಾವ ರೀತಿ ಮಾಹಿತಿ ತರಿಸಿಕೊಂಡಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಳೋದಾದ್ರೆ ಸಿಟಿಯಲ್ಲೇ ಕೆಲವೊಂದು ಪೆಟ್ರೋಲ್ ಬಂಕ್ ನಲ್ಲಿ ನೋ ಸ್ಟಾಕ್ ಅಂತೆ ಬೋರ್ಡ್ ಹಾಕ್ತಾರೆ. ಕೆಲವು ಅಂದ್ರೆ ರಾಜ್ಯದ ಗಡಿಭಾಗದಲ್ಲಿ ಅಂತಂದ್ರೆ ಅದು ಜಿಲ್ಲೆಯ ಗಡಿಭಾಗದಲ್ಲಿ, ಹಾಗಾಗಿ ಅಲ್ಲಿ ಕೂಡ ನೋ ಸ್ಟಾಕ್ ಅಂತ ಹಾಕ್ತಾರೆ. ಹಾಗಾಗಿ ಜನರು ಕೂಡ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಜಿಲ್ಲಾಧಿಕಾರಿಗಳು ಇದು ಯಾವ ರೀತಿ ನಿಭಾಯಿಸ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಇಂಚಾರ. ಎಸ್ ಬಸನಗೌಡ ಪಾಟೀಲ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಇದು ಯಾವ ರೀತಿಯಾಗಿ ಯಾದಗಿರಿಯಲ್ಲಿ ಯಾವುದೇ ಎಫೆಕ್ಟ್ ಇಲ್ಲ, ತೈಲದ ಕೊರತೆ ಇಲ್ಲ, ಏನೇನು ಈಗ ವದಂತಿಗಳು ಹರಡ್ತಾ ಇದೆ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಒಂದು ಕಡೆ ಹರ್ಷ ಬೋಯರ್ ಹೇಳಿದ್ದಾರೆ. ಆದರೆ ಮತ್ತೊಂದು ತಾಲೂಕುಗಳಲ್ಲಿ ಈಗ ಪೆಟ್ರೋಲ್ ನೋ ಸ್ಟಾಕ್ ಅಂತ ಹಾಕ್ತಾ ಇದ್ದಾರೆ ಅಥವಾ ನೋ ಪೆಟ್ರೋಲ್ ಅಂತ ಹಾಕ್ತಾ ಇದ್ದಾರೆ ಅಂತಂದರೆ ಐ ಥಿಂಕ್ ಅಲ್ಲಿಗೂ ಕೂಡ ಹರ್ಷ ಬೋಯರ್ ಅವರು ಪರಿಶೀಲನೆ ನಡೆಸಬೇಕಾಗತ್ತೆ. ಅದೇನು ಪೆಟ್ರೋಲ್ ಇದ್ದು ಹೋಗಿ ಹೇಳ್ತಿದ್ರಲ್ಲ, ಜನ ಬರ್ತಾರೆ ಅಂತ ಹೇಳಿ ಆ ಥರ ಹೇಳ್ತಾ ಇದ್ದಾರೋ ಅಥವಾ ನಿಜವಾಗ್ಲೂ ಪೆಟ್ರೋಲ್ ಇಲ್ವೋ, ಅದೇನು ಆ ಸಮಸ್ಯೆನ ಮತ್ತೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ನೋಡಬೇಕಾಗತ್ತೆ. ಯಾಕಂದರೆ ಒಂದೆರಡು ಕಡೆ ನೋಡಿದ್ರೆ ಓಕೆ, ಬಟ್ ತಾಲೂಕಿನಲ್ಲೂ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲವನ್ನು ಚೆಕ್ ಮಾಡಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಆ್ಯಂಡ್ ಜನರಿಗೂ ಕೂಡ ಒಂದು ಸ್ವಲ್ಪ ಸಹಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹರ್ಷಲ್ ಬೋಯರ್ ಅವರೇ ನೀವು ಒಂದ್ಸಲ ಹೋಗಿ ಈ ಒಂದು ತನಿಖೆಯನ್ನು ಒಂದು ಸ್ವಲ್ಪ ಮುಂದುವರಿಸಬೇಕಾಗತ್ತೆ. ನೋಡಿ, ಈಗ ಯುದ್ಧದ ಎಫೆಕ್ಟ್ನಿಂದ ಎಷ್ಟರ ಮಟ್ಟಿಗೆ ತೈಲ ಆಗಿರಬಹುದು, LPG ಆಗಿರ್ಬೋದು, ಎಲ್ಲವೂ ಕೂಡ ಈಗ ಹಾಹಾಕಾರ ಶುರು ಆಗಿಬಿಟ್ಟಿದೆ. ಈಗ ಯಾದಗಿರಿಯಲ್ಲೂ ಕೂಡ ಅಷ್ಟೇ, ಜನರಿಗೆ ಗೃಹ ಬಳಕೆಗೆ ಗ್ಯಾಸ್ ಏನಿದೆ ಅವೆಲ್ಲವೂ ಕೂಡ ಯಾವುದು ವದಂತಿಗಳು ಇವಾಗ ಸುಳ್ಳು ಹರಿದಾಡ್ತಾ ಇದೆ ಅದಕ್ಕೆಲ್ಲ ನೀವು ತಲೆ ಕೊಡಬೇಡಿ, ಎಲ್ಲ ಇದೆ ನಮ್ಮಲ್ಲಿ ಸ್ಟಾಕ್ ಅಂತ ಹೇಳಿದ್ದಾರೆ. ಸೊ ಆರಾಮಾಗಿ ಈ ಒಂದು ಗ್ಯಾಸ್ ಆಗಿರ್ಬೋದು ಮತ್ತು ಪೆಟ್ರೋಲ್, ಡೀಸೆಲ್ ಎಲ್ಲವನ್ನು ಕೂಡ ಸುರಕ್ಷಿತವಾಗಿ ನೀವು ಹಾಕಿಸ್ಕೊಳ್ಬೋದು, ಮನೆಯಲ್ಲಿ ಪೆಟ್ರೋಲ್ಗಳನ್ನು ಇಟ್ಕೊಳ್ಬೇಡಿ ಅಂತ ಈಗ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ ಯಾವುದೇ ಪೆಟ್ರೋಲ್, ಡೀಸೆಲ್ ಸಿಲಿಂಡರ್ ಸಂಬಂಧಪಟ್ಟಂತೆ ಯಾವುದೂ ಕೂಡ ಹಾಹಾಕಾರ ಇಲ್ಲ ಅಂತ ಹೇಳ್ತಿದ್ದಾರೆ.